ತುಂಬಾ ಕಲಾತ್ಮಕ ಮತ್ತು ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರವೃತ್ತಿ ಹೊಂದಿದ ತೆನಾಲಿ ರಾಮನ ಕಥೆಯನ್ನ ಮತ್ತೊಮ್ಮೆ ಹೇಳುವ ಪ್ರಯತ್ನ. ಒಂದು ದಿನ ತೆನಾಲಿ ರಾಮನು ತನ್ನ ಮನೆಯನ್ನ ಕಳ್ಳರು ದೋಚಲು ಯೋಚನೆ ಮಾಡಿಕೊಂಡಿದ್ದಾರೆ ಎಂಬುದನ್ನ ತಿಳಿದುಕೊಳ್ತಾನೆ. ಆದರೆ ಆತ ಗಾಬರಿಗೊಳ್ಳದೆ ತನ್ನ ಕಲಾತ್ಮಕ ಬುದ್ಧಿಯನ್ನು ಬಳಸಲು ತೀರ್ಮಾನಿಸುತ್ತಾನೆ. ಎಲ್ಲಾ ಕಳ್ಳರು ಬಾವಿಯ ಮುಂದೆ ನಿಂತು ಅದಕ್ಕೆ ಏನು ಯೋಚನೆ ಮಾಡುವುದು, ಕಳ್ಳತನ ಹೀಗೆ ಮಾಡುವುದು ಎಂದು ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಅವರು ಮನೆಗೆ ದಾಳಿ ಮಾಡೋದನ್ನ ತಡೆಯೋದಿಕ್ಕೆ ತೆನಾಲಿ ರಾಮನು ತನ್ನ ಹೆಂಡತಿಗೆ ಜೋರಾಗಿ ಹೇಳ್ತಾನೆ, ಕಳ್ಳರಿಗೆ ಕೇಳಬೇಕು ಅನ್ನೋ ತರ, ಇಲ್ಲಿ ಕಳ್ಳರು ಓಡಾಡ್ತಿದ್ದಾರೆ ಎಂದು ಕೇಳಿದ್ದೇನೆ. ಆದ್ರಿಂದ ನಮ್ಮ ಎಲ್ಲಾ ಮೂಲ್ಯವಾದ ವಸ್ತುಗಳನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮುಚ್ಚಿ ಬಾವಿಗೆ ಹಾಕ್ಬಿಡೋಣ. ಆಗ ಯಾರು ಅದನ್ನ ಹುಡ್ಕೋದಿಲ್ಲ. ಬಾವಿಯ ಹತ್ರ ಅಡಗಿದ್ದ ಕಳ್ಳರು ಇದನ್ನ ಕೇಳಿ ತುಂಬಾ ಖುಷಿ ಪಡ್ತಾರೆ. ಮಧ್ಯರಾತ್ರಿ ಬಾವಿಯಿಂದ ಆ ಹುಡುಗಿಗಳನ್ನ ಎಳೆಯಲು ಶ್ರಮಿಸ್ತಾರೆ. ಆದ್ರೆ ತೆನಾಲಿ ರಾಮ ಆ ಹುಡುಗಿಗೆ ಅಮೂಲ್ಯ ವಸ್ತುಗಳ ಬದಲಿಗೆ ಕಲ್ಲುಗಳನ್ನ ತುಂಬಿರ್ತಾನೆ. ಕಳ್ಳರು ರಾತ್ರಿ ಪೂರ್ತಿ ಬಾವಿಯಿಂದ ನೀರನ್ನು ಎಳೆಯುತ್ತಾ ಕೊನೆಗೆ ಹುಡುಗಿಯನ್ನ ಮೇಲೆತ್ತುತ್ತಾರೆ. ಆದ್ರೆ ಅದರಲ್ಲಿ ಕಲ್ಲುಗಳ ಹೊರತು ಮತ್ತೇನು ಇರದೆ ಕಳ್ಳರು ನಿರಾಶರಾಗಿ ಬಿಡ್ತಾರೆ. ಆ ಸಮಯದಲ್ಲಿ ತೆನಾಲಿ ರಾಮ ಹೊಟ್ಟೆ ಹುಣ್ಣಾಗುವಂತೆ ನಗ್ತಾ ಬರ್ತಾನೆ. ಮತ್ತೆ ಹೇಳ್ತಾನೆ, ಧನ್ಯವಾದಗಳು ನಮ್ಮ ತೋಟಕ್ಕೆ ನೀರು ಕೊಟ್ಟಿದ್ದಕ್ಕೆ. ಕಳ್ಳರು ತಮಗೆ ಬುದ್ಧಿ ಬಂತು ಎಂದು ಮಂಡಿ ಊರಿ ಹೋಗಿ ಕ್ಷಮೆ ಕೇಳ್ತಾರೆ. ಮತ್ತೆ ಮುಂದೆ ಧಾರ್ಮಿಕವಾಗಿ ಬದುಕ್ತೀವಿ ಅಂತ ಪ್ರತಿಜ್ಞೆನೂ ಮಾಡ್ತಾರೆ. ಇದರಿಂದ ತಿಳಿದು ಬರೋದೇನಂದ್ರೆ ಇಂಟೆಲಿಜೆನ್ಸ್ ಅಂಡ್ ಪ್ರೈಸ್ ಆಫ್ ಪವರ್ಫುಲ್ ವೆಪನ್ಸ್, ಬುದ್ಧಿವಂತಿಕೆ ಮತ್ತು ಹೊಗಳಿಕೆ ಪ್ರಬಲ ಅಸ್ತ್ರಗಳು.